ನೋಡಿ ಗೈಸ್, ಕೈವಾರ ತಾತಯ್ಯನವರ ಜೀವನ ಚರಿತ್ರೆನ ಲಾಸ್ಟ್ ಟೈಮ್ ಸ್ವಾಮೀಜಿ ಅವರು ಸಿಕ್ಕಿದ್ರು, ಅವ್ರನ್ನ ಪೂರ್ತಿಯಾಗಿ ಹೇಳಿದರು. ಅದು ಆ ವಿಡಿಯೋದಲ್ಲಿ ಫುಲ್ಲಾಗಿ ಹಾಕೋಕ್ಕಾಗಲಿಲ್ಲ. ಈ ವಿಡಿಯೋದಲ್ಲಿ ಅವ್ರ ಜೀವನ ಚರಿತ್ರೆನ ಫುಲ್ಲಾಗಿಯೇ ಹಾಕಿದ್ದೀನಿ. ಮಿಸ್ ಮಾಡಿದೆ ಎಲ್ಲರೂ ಫುಲ್ಲಾಗಿ ವಿಡಿಯೋ ನೋಡಿಕೊಂಡು ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡ್ಕೊಳ್ಳಿ. ಆವಾಗ ನನ್ನ ಸಂಸಾರ ಬಾಧೆ ಹಿಂಗಾಯಿತು, ಹಿಂಗೆ ಅಂದಾಗ ಸಂಸಾರ ಬಾಧೆ ಬಿಟ್ಟಾಕು, ನೀನು ಇಲ್ಲಿ ತಪಸ್ಸು ಮಾಡು. ಓಂ ನಮೋ ನಾರಾಯಣ ಅಂದರೂ ಒಂದೇ, ಓಂ ನಮೋ ನಾರಾಯಣ ಅಂದರೂ ಒಂದೇ. ನೀನು ಯಾವುದ್ರಲ್ಲ ಕೂಗಿದ್ರು, ಯಾವುದ್ರಲ್ಲೂ ದೇವರು ತಪಸ್ಸು ಮಾಡಿ ಜ್ಞಾನ ಮಾಡಿದ್ರು ಒಂದೇ. ನೀನು ತಪಸ್ಸು ಮಾಡು ಅಂಥೇಳಿ ಕೃಷ್ಣ ಪರಮಾತ್ಮ ಹೇಳ್ಬಿಟ್ಟು ಮಾಯ ಆಗೋದ್ಮೇಲೆ ಅಪ್ಪನು ಹೊರ ಕೇಳ್ಕೊಂಡು ಅಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ದ. ಒಂದು ಕಡೆ ಚಿರತೆ, ಒಂದು ಕಡೆ ಹುಲಿ, ಒಂದು ಕಡೆ ಹಾವು ಈ ಕಾವಲು. ನಾರಾಯಣ ತಾತ್ಕ ಜ್ಞಾನದಲ್ಲಿದ್ದಾಗ ಕಾವಲು, ಏನು ತೊಂದರೆ ಆಗಬಾರ್ದು ಅಂತ. ಮತ್ತು ಆ ಜ್ಞಾನ ಆಗೋದ್ಮೇಲೆ ಕಲ್ಕಂಡ ಕರ್ಗೋಯ್ತಲ್ಲ, ಮಚ್ಚಿ ಆಚೆಗೆ ಬಂದರೆ ಈ ಹಸುಗಳ ಮೇಸೋರು ಇರ್ತಾರಲ್ಲ, ಕುರಿಗಳ ಮೇಸೋರು, ಹಸುಗಳ ಮೇಸೋರು, ಅವ್ರೇನು ಮಾಡಿದ್ರು, ತಾತ ಯಾರೋ ಕಾಣಿಸ್ತಾ ಇದ್ದಾರೆ, ಆ ತಾತ ಹತ್ರ ಹೋಗೋಣ ಅಂತೀವಿ. ಬಂದರು. ತಾತ ತಿನ್ನೋಕೇನ ಕೊಡ್ತಾತ ಅಂತ ಆ ಹುಡುಗರು ಕೇಳಿದ್ರೆ, ಅಲ್ಲಿ ಕಲ್ಲು ಐತೆ ಎತ್ಕೊಂಬಪ್ಪ ಅಂತ ಹೇಳ್ತಾರೆ. ಆ ಕಲ್ಲು ಎತ್ಕೊಂಬಂದರೆ ತಾತ ಕೈ ಕೊಟ್ಟರೆ ಆ ತಾತ ಕಲ್ಕಂಡ ಮಾಡಿಕೊಡೋಣಂತ. ಕಲ್ಕಂಡ ಕನ್ಸಕ್ರೆ ಕಲ್ಲು ಎತ್ಕೊಂಬಂದು ಹುಡುಗರು ಕೊಟ್ಟರೆ ತಾತ ಕಲ್ಲನ್ನು ಕನ್ಸಕ್ರೆ ಮಾಡಿಕೊಡ್ತಾಯಿದ್ರು. ಕನ್ಸಕ್ರೆ ಮಾಡೋದು. ಆ ಕನ್ಸಕ್ರೆ ಮಾಡಿಬಿಟ್ರೆ ಇವರು ತಿಂದರೆ ಆ ಹೊಟ್ಟೆ ಸಿಗ್ತಾ ಇಲ್ಲ. ಯಾವಾಗೂ ಈ ಹುಡುಗರೆಲ್ಲ ಊರು ಪ್ರಚಾರ ಮಾಡಿಬಿಟ್ರು, ಏನು ತಾತ ನಮ್ಗೆ ಕನ್ಸಕ್ರೆ ಕೊಡ್ತಾನೆ ಅಂತ. ಆಮೇಲೆ ಈ ಊರುಗಳೆಲ್ಲನೂ ಕೇಳಿಬಿಟ್ಟು ಎಲ್ಲರೂ ಹೋದಾಗ ನಾರಾಯಣಪ್ಪನು, ಈ ಅಪ್ಪ ನಮ್ಮ ಹತ್ರ ಸಾಲುಗಳು ಮಾಡ್ಕೊಂಡು ಬಳ್ಳೆ ತೊಡಗಿಬಿಟ್ಟು ಸಾಲುಗಳು ಮಾಡ್ಕೊಂಬಂದು ಇಲ್ಲಿ ಮುಚ್ಚಿಕೊಂಡಿದ್ದೆ ನಾರಾಯಣಪ್ಪ ಅಂತೇಳ್ಬಿಟ್ಟು ನೋಡಿದ್ರೆ ಒಂದು ಕಡೆ ಚಿರತೆ ಐತೆ, ಒಂದು ಕಡೆ ಹುಲಿ ಐತೆ, ನಾಗರಾವ್ ಐತೆ. ಈ ಹೋದರೆಲ್ಲನೂ ಭಯ ಬಿದ್ದು ಅಲ್ಲೇ ಅವರೇ. ಆಮೇಲೆ ನಾರಾಯಣಪ್ಪ ಕೂಗಿದಾಗ ಬರ್ರಿ ಅಂದ್ರೆ, ಸ್ವಾಮಿ ಹುಲಿ ಚಿರತೆ ಐತೆ, ನಾವು ಹೆಂಗೆ ಬರೋಕ್ಕಾಗ್ತದೆ ಅಂದೆ. ಬರ್ರಿ ಪರವಾಗಿಲ್ಲ, ನಾನು ಇದ್ದೀನಿ ಬರ್ರಿ ಅಂತ. ನಾರಾಯಣಪ್ಪ, ನಮ್ಮ ಕಾಸು ಕೊಟ್ಟಿರ್ಬೇಕು, ನಮ್ಮ ಕಾಸು ದುಡ್ಡು ವಾಪಸ್ ಕೊಡು ಅಂತ ಕೇಳೋಕೆ ಬಂದ್ರಿ, ನಿನ್ನ ದೇವರು ಆಗಿದೆಯಾ, ನಮ್ಮ ಕಾಸು ಬೇಡ ಅಂಥೇಳಿ ಊರಲ್ಲಿ ಬಂದು ಇರು ಅಂತ ಹೇಳಿದ್ರು. ಆಯ್ತಪ್ಪ ಬರ್ತೀನಿ ಅಂತ ಹೇಳಿದಾಗ ಆಮೇಲೆ ಹೆಂಡ್ತಿ ಗೊತ್ತಾಗಿ ಹೆಂಡ್ತಿ ಹೋದಾಗ, ಏನು ಸ್ವಾಮಿ ನೀವು ಇಲ್ಲಿ ತಪಸ್ಸು ಮಾಡ್ತಾಯಿದ್ದೀರಿ, ಇಲ್ಲಿದ್ದೀರಿ ಅಂದಾಗ, ಏನಮ್ಮ ಅಂತ ಕೇಳಿದಾಗ, ಏನು ಸ್ವಾಮಿ ನನ್ನ ಅಮ್ಮ ಅಂತೀಯಾ? ಹೌದಮ್ಮ, ನೀನು ತಾಯಿ ಸಂಬಂಧನೇ ನನಗೆ, ನಿನ್ನ ತಾಯಿನೇ ನನಗೆ ಅಂಥೇಳಿ ಆಯಮ್ಮನಿಗೆ ವಾಗ್ದಾನ ಕೊಟ್ಟು ಆಯಮ್ಮನ ಕಳಿಸ್ಬಿಟ್ಟ. ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಒಳ್ಳೆಯವ್ರಿಗೆಲ್ಲ ಏನೇನು ಕಷ್ಟ ಬರ್ತದೋ ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಯಿದ್ರೆ ಈ ಊರು ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಅಲ್ಲಿಗೇನೋ ಹೋಗಿದ್ದ ತಾತ. ಚಕ್ರೆ ಬಂಡಿಗಳು ಚಕ್ರೆ ಬಂಡಿ ಮೂಟಗಳು ಸೋಲಾಗಿ ಹೊಡ್ಕೊಂಡು ಹೋಗ್ತಾಯಿದ್ರೆ, ಏನು ಸ್ವಾಮಿ ಯಾವಾಗೂ ಚಕ್ರೆ ಬಂಡಿಗಳು ಹಿಂಗೆ ಹೊಡ್ಕೊಂಡು ಹೋಗ್ತಾಯಿರ್ತೀರಲ್ಲ ಏನು ಅಂತ ತಾತ ಕೇಳಿರೋದು. ಆ ಚಕ್ರೆ ಬಂಡಿ ಓನರು, ಸ್ವಾಮಿ ಇಸ್ಕ್ ಮೂಟಗಳು ಅಂತ ಹೇಳ್ಬಿಟ್ಟಾನೆ, ಮಳ್ಳು ಮೂಟಗಳು. ತಾತಕ ಸಕ್ಕರೆ ಮೂಟಗಳು ಅಂದಿದ್ರೆ ಸರೋಗೋದು, ಮಳ್ಳು ಮೂಟಗಳು ಅಂತ ಹೇಳ್ಬಿಟ್ಟ ತಾತಕ. ಆಯಿತು, ದೇವ್ರು ಒಳ್ಳೇದು ಮಾಡಲಿ ಹೋಗಂತ ತಾತ ಅಂದ. ಅವರು ಸಕ್ಕರೆ ಮೂಟಗಳು ಹೊಡ್ಕೊಂಡು ಹೋಗಿ ಬೆಂಗಳೂರಾಗ ಇಳಿಸಿ ನೋಡಿದ್ರೆ ಸಕ್ಕರೆ ಮೂಟಗಳೆಲ್ಲ ಮಳ್ಳು ಮೂಟಗಳಾಗೋಗ್ಬಿಟ್ಟು. ಸುಳ್ಳು ಹೇಳ್ಬೇಡ್ದು ಯಾವತ್ತೂ ಅಷ್ಟೇ. ಏನಿದ್ರು ನಿಜ ಆಗಬೇಕು, ನಿಜ ಹೇಳ್ಬೇಕು. ಆ ನಿಜವಾಗಿ ನಡ್ಕೊಂಡ್ರೆ ತಾತ ಕಾಪಾಡ್ತಾನೆ. ನಿನ್ನ ಮಾತು ನಿನಗೆ ಆಗಲಿ ಅಂತ ಹೇಳ್ಬಿಟ್ಟು ತಾತ ಅಂದ. ಆವಾಗ ಏನು ಮಾಡ್ತು, ಸಕ್ಕರೆ ಮೂಟಗಳೆಲ್ಲ ಮಳ್ಳು ಮೂಟಗಳಾಗೋಗ್ಬಿಟ್ಟು. ಅವ್ರು ಬಂದು ತಾತನ ಕಾಲು ಹಿಡ್ಕೊಂಡ್ರು, ಸ್ವಾಮಿ ನಾವು ಸಕ್ಕರೆ ಮೂಟಗಳು ಓಡ್ತಾ ಇದ್ದಿದ್ದು, ನೀನು ಕೇಳಿದ್ರೆ ಎಲ್ಲಿ ಸಕ್ಕರೆ ಮೂಟ ಕೇಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಳ್ಳು ಮೂಟಗಳು ಅಂತ ಹೇಳ್ಬಿಟ್ರಿ, ನಮ್ಮ ತಪ್ಪಾಯ್ತು ಸ್ವಾಮಿ, ನಮ್ಮ ತಪ್ಪಾಯಿತು ಅಂತೇಳಿ ತಾತನ ಕಾಲು ಹಿಡ್ಕೊಂಡ. ಯಾರು? ಸಕ್ಕರೆ ಓನರು, ಸಕ್ಕರೆ ಮೂಟಗಳು ಓಡ್ಕೊಂಡು ಹೋಗ್ತಾಯಿದ್ರು. ಅವರು ಬಂದು ಕಾಲು ಹಿಡ್ಕೊಂಡ್ರು, ತಪ್ಪಾಯ್ತು ಸ್ವಾಮಿ, ನಂದು ತಪ್ಪಾಯಿತು, ನನ್ನ ಸೆಮ್ಸು ಸಕ್ಕರೆ ಮೂಟಗಳು ಮಾಡು ಅಂದಾಗ, ಆಗ ಹೋಗಪ್ಪ ಸಕ್ಕರೆ ಮೂಟಗಳಾಗಿರ್ತಾವೆ ಹೋಗು ಅಂತ ಅಂದಾಗ ಆವಾಗ ಹೋದ್ರೆ ಮಳ್ಳು ಮೂಟಗಳು ಸಕ್ಕರೆ ಮೂಟಗಳಾಗ. ಅದಕ್ಕೆ ನಾವು ಸತ್ಯವನ್ನೇ ನೋಡಬೇಕು, ಸತ್ಯವನ್ನೇ ಜಯಿಸಬೇಕು. ಯಾರೇ ಆಗಲಿ, ಒಬ್ಬರು ತಂದೆ ತಾಯಿಗೆ ನೋವು ಕೊಡಬಾರ್ದು. ಮಕ್ಕಳಾದವರು ಸೊಸೆ ಆಗಲಿ ಮಗನಾಗಲಿ ಅವ್ರ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಬೇಕು. ಇವರು ಸೊಸೆ ಏನು ಮಾಡ್ತಾಳೆ, ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ತಾಳೆ. ಈಗ ಬಂದಿರೋ ಗಂಡನ ಅವ್ರ ತಂದೆ ತಾಯಿನ ನೋಡಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ಅವರು ನಮ್ಮ ತಂದೆ ತಾಯಿ ಅಂತ ಅವ್ರನ್ನೂ ಚೆನ್ನಾಗಿ ಭಾವಿಸ್ಬೇಕು. ನಮ್ಮನ್ನ ಎತ್ತಿರೋರನ್ನು
ಅವ್ರನ್ನೂ ಚೆನ್ನಾಗಿ ಭಾವಿಸ್ಬೇಕು. ಇತ್ತು ಮಾತು ಹತ್ತು ಹೇಳ್ಬಾರ್ದು, ಹತ್ತು ಮಾತು ಇತ್ತು ಹೇಳ್ಬಾರ್ದು, ಯಾವುದೂ ಅಷ್ಟೇ. ತಾತ ಇನ್ನು ನಮ್ಮದವ್ರು ಯಾರೂ ಕೆಟ್ಟೋಗಿಲ್ಲ. ಇಲ್ಲಿ ಒಬ್ಬರು ಏನು ಮಾಡಿದ್ರು, ಒಬ್ಬ ಸೊಸೆ ಆದರೆ ಸೊಸೆನ ಮನೆಗೆ ಬಿಟ್ಬಿಟ್ಟು ತಿರುಪತಿಗೆ ಹೊರಟೋದ್ರು. ಆಯಮ್ಮನ ನಾನು ಬರಬೇಕಾಗತ್ತೆ, ನಾನು ತಿರುಪತಿ ನೋಡಬೇಕಂತ ಎಷ್ಟೋ ಆಸೆ ಪಟ್ಕೊಂಡಿದ್ದೀನಿ, ನನ್ನೂ ಕರ್ಕೊಂಡೋದ್ರೆ ಅಂದರೆ ಈ ದನಗಳು ಎಲ್ಲ ಮನೆಗೆಲ್ಲ ಅವೇ, ನಿನ್ನೂ ಕರ್ಕೊಂಡೋದ್ರೆ ಇವು ನೋಡೋರು ಯಾರು, ನೀನು ಇಲ್ಲೇ ಇರು ಅಂತೇಳ್ಬಿಟ್ಟು ಅವ್ರ ಅತ್ತೆ ಮಾವ ಅವರೇ ಗಂಡ ಯಾರ್ಯಾರು ಇದ್ದಾರೋ ಅವರೆಲ್ಲ ಹೊರಟೋದ್ರು ತಿರುಪತಿಗೆ. ಈ ಅಮ್ಮನು ಹತ್ಕೊಂಡು ಬಂದ್ಲು ಈ ಕಡೆ. ತಾತ ಗಿಡಗಳಿಗೆ ನೀರು ಹಾಕ್ತಾ ಇದ್ದ. ಯಾಕಮ್ಮ ಹತ್ಕೊಂಡು ಹೋಗ್ತಾ ಇದೆಯಾ ಅಂತ ತಾತ ಕೇಳ್ದ. ತಾತ, ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ನಮ್ಮ ನಮ್ಮ ಯಜಮಾನರು ಎಲ್ಲ ಹೋಗೋದಿಗ್ಬಿಟ್ಟವ್ರೆ ತಿರುಪತಿಗೆ, ನಾನು ನೋಡಬೇಕು ಅಂತಿದ್ದೆ, ನನಗೆ ಎಷ್ಟೋ ಆಸೆ ಐತೆ ತಾತ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಬೇಕು ಅಂತ. ಹತ್ಕೊಂತಲ್ಲಿ ಯಮ್ಮನು ತಾತಕ್ಕೆ ಹತ್ಕೊಂಡು ಹೇಳಿದ್ಲು, ಅಮ್ಮ ನೀನು ತಿರುಪತಿ ನೋಡಬೇಕಾ, ಆಯಿತು ನಾನು ತೋರಿಸ್ತೀನಿ ಬಾ ಅಂತೇಳ್ಬಿಟ್ಟು, ನೀನು ದೇವ್ರ ಜ್ಞಾನದಲ್ಲಿ ಇಲ್ಲಿ ಚಾಪೆ ಹಾಕಿರ್ತೀನಿ, ಆ ಚಾಪೆ ಮೇಲೆ ಕೂತ್ಕೊಂಡು ದೇವ್ರಿಗೆನ್ನ ಮಾಡು, ನಾನು ಕಣ್ಣು ತೆಗಿ ಅನ್ನೋ ಗಂಟ ನೀನು ತೆಗಿಬಾರ್ದು ಅಂತೇಳಿದ್ಲು ಆ ಅಮ್ಮನಿಗೆ ತಾತ. ಆಯಿತು ತಾತ ಅಂತ ಕೂತ್ಕೊಂಡ್ಳು. ಆವಾಗ ಆ ಅಮ್ಮನ ಕಣ್ಣು ಮುಚ್ಕೊಂಡು ತಾತ ಹೋಗಿ ಕಣ್ಣು ತೆಗಿಯೋಪಟ್ಟಿಗೆ ಎಲ್ಲಿದ್ದಾರೆ, ತಿರುಪತಿಯಲ್ಲಿದ್ದಾರೆ. ತಿರುಪತಿ ಆಗಿದ್ದರೆ ತಿರುಪತಿ ಎಲ್ಲ ತೋರಿಸ್ದ ತಾತ ಆ ಅಮ್ಮನಿಗೆ. ನಿಜವಾಗ್ಲೇ ಕರ್ಕೊಂಡು ಹೋಗ್ಬಿಟ್ಟ ಮಾಯದಾಗ, ಮೇಲೇ ಕರ್ಕೊಂಡು ಹೋಗ್ಬಿಟ್ಟ. ಚಾಪೆ ಹಾಕಿ ಕೂತ್ಕೊಂಡು ಇವರಿಬ್ರು ಚಾಪೆ ಹಾಕಿ ಕೂತ್ಕೊಂಡ್ರು. ನಿನ್ನ ಕಣ್ಣು ಮುಚ್ಕೊಂಡಿರಮ್ಮ, ಕಣ್ಣು ತೆಗಿಬೇಡ ಅಂತ ಹೇಳಿದ ತಾತ. ನಾನು ಹೇಳೋ ಗಂಟೆ ಕಣ್ಣು ತೆಗಿಬಾರ್ದು ಅಂತ ಹೇಳಿದ್ದ ತಾತ. ಆಯಿತು ತಾತ ಅಂತ ಯಮ್ಮನ ಕಣ್ಣು ಮುಚ್ಕೊಂಡು, ನೀನು ಯಾವುದನ್ನ ರಾಮನ ಜ್ಞಾನ ಮಾಡು, ಏನನ್ನ ಜ್ಞಾನ ಮಾಡ್ಕೊಂಡು ಕೂತ್ಕೋ, ನಾನು ಕಣ್ಣು ತೆಗಿ ಅನ್ನೋ ಗಂಟ ನೀನು ತೆಗಿಬೇಡ ಅಂಥೇಳಿ ಇಬ್ಬರು ಸೇರಿ ಕೂತ್ಕೊಂಡ್ರು. ತಾತ ಅಮ್ಮ ಇಬ್ಬರು ಮೇಲೇ ಹೊರಟೋದ್ರು. ಅವರು ಮೇಲೇ ಹೊರಟೋಗಿ ಅಲ್ಲಿ ತಿರುಪತಿ ಒಳಗಡೆ ಇಳಿದ್ಬಿಟ್ಟು ಅವಾಗ ತಾತ ಕಣ್ಣು ತೆಗಿಯಮ್ಮ ಅಂದರೆ ಕಣ್ಣು ತೆಗೆದ್ಲು. ತೆಗೆದು ನೋಡಿದ್ರೆ ತಿರುಪತಿ ಇರೋರು, ತಿರುಪತಿ ಒಳಗಡೆ ಅವರೇ ಇವರಿಬ್ಬರು. ಆವಾಗ ಅವ್ರ ಅತ್ತೆ ಮಾವ ಎಲ್ಲ ಬಂದು ಅಲ್ಲಿ ಸ್ನಾನ ಮಾಡ್ತಾಯಿದ್ರು. ತಾತ ಏನು ಮಾಡ್ದ, ಎಲ್ಲ ತೋರಿಸ್ದ, ತಿರುಪತಿ ಯಾವ ದೇವಸ್ಥಾನ ಐತೆ, ಎಲ್ಲೆಲ್ಲೈತೆ, ಪಾತಾಳ ಗಂಗಾ ಅದೇನೇನೋ ಐತಲ್ಲ, ಸಮುದ್ರ ಎಲ್ಲ ಐತೆ, ಅವೆಲ್ಲ ತೋರಿಸ್ಕೊಂಬಂದ ತಾತ ಈ ಅಮ್ಮನಿಗೆ. ತೋರಿಸ್ಕೊಂಬಂದು, ನಿಮ್ಮ ಅತ್ತೆ ಸ್ನಾನ ಮಾಡ್ತಾಯಿದ್ದಾಳಮ್ಮ, ಇಂಥದ್ದು ಕಾಸಿನ ಸರ ನಿಮ್ಮ ಅತ್ತೆ ಅಲ್ಲಿ ತೆಗೆದು ಮಡ್ಗವಳೆ, ಆ ಕಾಸಿನ ಸರ ಎತ್ಕೊಂಬಂದ್ಬಿಡೋಗು ಅಂತ ಹೇಳಿದ್ರು ತಾತ. ಯಾರು, ಕೈವಾರ ತಾತ ಈ ಅಮ್ಮನಿಗಳಿರೋ ಸೊಸೆಕ. ಆ ಅಮ್ಮನ ಹೋಗ್ಬಿಟ್ಟು ಅದೇ ಥರನೇ ಕಾಸಿನ ಸರ ಎತ್ಕೊಂಬಂದ್ಬಿಟ್ಲು. ಕಾಸಿನ ಸರ ಎತ್ಕೊಂಬಂದ್ಬಿಟ್ಟು, ಆಯ್ತಮ್ಮ ನೀನೆಲ್ಲ ನೋಡಿದ್ಯಾ, ನೋಡಿದ್ದೀನಿ ತಾತ, ಇನ್ನು ಹೋಗೋಣ ನಾವು ನಮ್ಮೂರಿಗೆ ಹೋಗೋಣ ಕೈವಾರಕ್ಕೆ ಅಂದಾಗ, ಆವಾಗ ಸರಿ ತಾತ ಅಂತೇಳ್ಬಿಟ್ಟು ಚಾಪೆ ಮೇಲೆ ಅವರಿಬ್ಬರು ಕೂತ್ಕೊಂಡು ಆ ದೇವರು ಮಾಯ ರೂಪದಿಂದ ಮತ್ತೆ ಅವ್ರು ಇಲ್ಲಿಗೆ ಬಂದರು. ಇಲ್ಲಿ ಕಣ್ಣು ತೆಗಿಯಮ್ಮಂದು ನೋಡಿದ್ರೆ ಕೈವಾರದಾಗಿದ್ದಾರೆ. ಕಣ್ಣು ತೆಗೆದು ನೋಡಿದ್ರೆ ಆವಾಗ ಈ ಕಾಸಿನ ಸರ ಈ ಅಮ್ಮ ಮಡ್ಕೊಂಡಿದ್ಲು. ಅವ್ರ ಅತ್ತೆ ಅಲ್ಲಿಂದ ಬಂದ್ಲು, ಅವ್ರ ಅತ್ತೆ ಹತ್ಕೊಂಡು ಬಂದ್ಲು. ಏನು ಕಾಸಿನ ಸರ ಹೊಲ್ಟೋಯ್ತು ನಂದು, ಯಾರ ಕಳ್ತನ ಮಾಡಿಬಿಟ್ಟಾರೆ ತಿರುಪತಿಗೆ ಅಂತ. ಈ ಅಮ್ಮನು ಯಾಕೆ ತತ್ತೆ ಅತ್ತೆ ಅಳ್ತಾ ಇದೆಯಾ, ಏನು ಸಮಾಚಾರ ಅಂತ ಕೇಳಿದ್ಲು ಸೊಸೆ. ಏನೋ ಹೋಗೆ ನನ್ನ ಬಾಧೆ ನಂದು, ನಾನು ತಿರುಪತಿಗೆ ಹೋಗಿದ್ನೇ, ಕಾಸಿನ ಸರ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು, ನಾನು ನೀರು ಸ್ನಾನ ಮಾಡೋವಾಗ ಕಾಸಿನ ಸರ ಯಾರೋ ಕದ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು. ಅತ್ತೆ ನಾನು ಬಂದಿದ್ನಿ ತಿರುಪತಿಗೆ, ನಾನು ಬಂದಿದ್ನಿ ಅಂದರೆ ನೀನು ಸುಳ್ಳು ಮಾತು ಹೇಳ್ಬೇಡ ಅಂದ್ಲು. ನೋಡಿ ನಿನ್ನ ಕಾಸಿನ ಸರ ನನ್ನ ಹತ್ರ ಐತೆ ಅಂತ ತೋರಿಸಿದ್ಲು. ಯಾರು, ಸೊಸೆ. ನೀನು ಹೆಂಗೆ ಬಂದೆ ಅಂತ ಕೇಳಿದ್ಲು. ಕೈವಾರ ನಾರಾಯಣ ತಾತ ಕರ್ಕೊಂಬಂದೆ, ನನ್ನ ಕರ್ಕೊಂಬಂದು ಎಲ್ಲ ತೋರಿಸ್ಬಿಟ್ಟು, ಮತ್ತೆ ನಿನ್ಗೆ ಸಾಕ್ಷಿಗಾಗಿ ನನ್ನ ಕಾಸಿನ ಸರ ತೋರಿಸ್ಬೇಕು ಅಂತ ನನ್ನ ಕಾಸಿನ ಸರ ಅಲ್ಲಿ ನಾನೇ ಕತ್ಕೊಂಬಂದಿದ್ದು ಅಂತೇಳಿ ಸಾಕ್ಷಿಕ ಕಾಸಿನ ಸರ ತೋರಿಸಿದ್ಲು. ಹಿಂಗೆ ಸತ್ಯ ಐತೆ. ಕೈವಾರ ತಾತ ಸತ್ಯವಾಗಿ ಸತ್ಯವಾಗಿದ್ದಾನೆ. ಗಾಯ್ಸ್, ಕೇಳಿದ್ರಲ್ಲ ಕೈವಾರ ತಾತಯ್ಯನವರ ಜೀವನ ಚರಿತ್ರೆನ. ನಿಮ್ಗೇನಾದರೂ ಈ ಚರಿತ್ರೆ ಕೇಳಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.